ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ SSP ಸ್ಕಾಲರ್ಶಿಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ಯಾರೆಲ್ಲ ಮಕ್ಕಳು ಇನ್ನೂ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಒಳಗಡೆ ಇರೋವಂಥ ಮಕ್ಕಳು ಇನ್ನೂ ಅಪ್ಲೈ ಮಾಡಿಲ್ವೋ, ಅಂದರೆ ಹಿಂದುಳಿದ ವರ್ಗದ ಮಕ್ಕಳಿಗೆ ಇನ್ನೂ ಬಿಡಲಾಗಿದೆ ಅಂಥವರು ಅಪ್ಲೈನ ಮಾಡಬೇಕಾಗತ್ತೆ. ನೋಡಿ ಯಾವ ರೀತಿ ಅಪ್ಲೈ ಮಾಡೋದು, ಯಾವ ಥರ ಸಬ್ಮಿಟ್ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಮಿಸ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಅದೆಲ್ಲ ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು ಇಲ್ಲಿ 2024-25ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳನ್ನು ಕ್ಲಿಕ್ ಮಾಡಿ ಅಂತ ಇದ್ದಿಲ್ಲ, ಅದ್ರ ಬಗ್ಗೆ ನಾನು ಡೀಟೇಲ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ಕೆಳಗಡೆ ಬಂದರೆ ಹಿಂದುಳಿದ ಕಲ್ಯಾಣ ಇಲಾಖೆ PUC ITI ಡಿಪ್ಲೊಮೊ ಸಾಮಾನ್ಯ ಪದವಿ ಅಂಥದ್ದು ಕೂಡ ಲಾಸ್ಟ್ ಡೇಟ್ ಅಲ್ಲಿ ಅನೌನ್ಸ್ ಆಗಿದೆ. ಅದಾದಮೇಲೆ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತಿದ್ದಿಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರೋ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸಬ್ಜೆಕ್ಟ್ಸ್ ತೊಗೊಂಡು ಓದ್ತಾ ಇರೋ ಅಂಥ ಮಕ್ಕಳಿಗೆ ಲಾಸ್ಟ್ ಡೇಟ್ ಸ್ಕಾಲರ್ಶಿಪ್ ಹಾಕೋದಕ್ಕೆ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಲಾಗಿದೆ. ಈ ಲಾಸ್ಟ್ ಡೇಟ್ನ ಇಲ್ಲಿ ನೋಡ್ಬೋದು. ಎಂಥ ಮಕ್ಕಳು ಸ್ಟೂಡೆಂಟ್ಸ್ ಎಲ್ಲೆಲ್ಲ ಓದ್ತಾ ಇರೋ ಇಂಥ ಸಬ್ಜೆಕ್ಟ್ಸಲ್ಲಿ ತೊಗೊಂಡು ಓದ್ತಾ ಇರೋ ಅಂಥವ್ರಿಗೆಲ್ಲ ನೀವು ಅಪ್ಲೈನ ಮಾಡಬೇಕಾಗತ್ತೆ. ಇದೇ ತಿಂಗಳು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಮತ್ತೆ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಕಮ್ಮಿ ಇದೆ. ಏಕೆಂದರೆ 2 ಮಂತ್ಸಿಂದ ಎಕ್ಸ್ಟೆಂಡ್ ಮಾಡ್ಕೊಂಡೇ ಬಂದಿದ್ದಾರೆ. ಡಿಸೆಂಬರ್ ಲಾಸ್ಟ್ ಇತ್ತು, ಅದಾದಮೇಲೆ ಜನವರಿ ಲಾಸ್ಟ್ ಇತ್ತು, ಇವಾಗ ಫೆಬ್ರವರಿ ಲಾಸ್ಟ್ ಮಾಡಿದ್ದಾರೆ. ನೋಡಿಕೊಂಡು ಬೇಗನೆ ಅಪ್ಲೈ ಮಾಡಿ. ಇವಾಗ ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು, ಪ್ರೀ ಮೆಟ್ರಿಕ್ ಯಾವ ರೀತಿ ಅಪ್ಲೈ ಮಾಡೋದು, 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಒಳಗಡೆ ಇರೋಂಥ ಮಕ್ಕಳಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜಲ್ಲಿ ನೋಡ್ತಾ ಇರೋದೆಲ್ಲ ಲಾಗಿನ್ ಸ್ಟೂಡೆಂಟ್ ಲಾಗಿನ್ ಪೇಜಿಗೆ ಬಂದಿದೆ. ಇಲ್ಲಿ ಸ್ಟೂಡೆಂಟ್ ಲಾಗಿನ್ ID-ನ ನಂಬರ್ನ ಹಾಕ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀವೋ ಆ ಪಾಸ್ವರ್ಡ್ನ ಕೂಡ ಇಲ್ಲಿ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದೆಯೋ ಸೇಮ್ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ID-ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲ ಲಾಸ್ಟ್ ವೀಡಿಯೋದಲ್ಲೇ ನಾನು ಹಳೆ ವೀಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ, ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನೋಡ್ತಾ ಇರೋದು ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗಿದೆ. ಫಸ್ಟ್ ನಾವಿಲ್ಲಿ KYC ಮಾಡ್ಕೊಬೇಕು. KYC ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ ಕೇಳುತ್ತೆ. ಸ್ಟೂಡೆಂಟ್ನ ಆಧಾರ್ ಕಾರ್ಡ್ ಡೀಟೇಲ್ ಕೇಳುತ್ತೆ. ಫಸ್ಟ್ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಾವು ಆಧಾರ್ ನಂಬರ್ ಹಾಕ್ಬಿಟ್ಟು ಅಲ್ಲಿ ಚೆಕ್ ಬಾಕ್ಸ್ ಏನು ಕಾಣ್ತಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಸೆಲೆಕ್ಟ್ ನಾವು ಮಾಡ್ಕೋಬೇಕಾಗುತ್ತೆ. ಫೇಸ್ ಕ್ಯಾಪ್ಚರ್ ಕೊಡ್ತಿರೋ, ಫಿಂಗರ್ ಪ್ರಿಂಟ್ ಕೊಡ್ತಿರೋ, OTP ಕೊಡ್ತಿರೋ ಅಂತ OTP ಕೊಟ್ಟು ಸಬ್ಮಿಟ್ ಕೊಟ್ಟಿದ್ದೀನಿ ನಾನು. ಸಬ್ಮಿಟ್ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ OTP ಹೋಗಿದೆ ಸಕ್ಸಸ್ಫುಲ್ ಆಗಿ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಬಂದಿದೆ. ಓಕೆ ಕೊಟ್ಟಿದ ತಕ್ಷಣ ನಿಮಗೆ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ಗೆ ಏನು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗಿತ್ತು. ಆ OTPನ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜಲ್ಲಿ ನೋಡ್ತಾ ಇರ್ಬೋದು ಮಗುದು ಆಧಾರ್ ಕಾರ್ಡ್ ಏನಿದೆಯೋ ಆ ಫೋಟೋ ಪೀಚ್ ಆಗಿ ಇಲ್ಲಿ ಬಂದಿರುತ್ತೆ. ಯಾವುದು ಇದೆ ಅಂತ ಅಂದ್ಬಿಟ್ಟು ಓಕೆ ಕೊಟ್ಟರೆ ಇಲ್ಲಿ ಏನು ಚೆಕ್ ಬಾಕ್ಸ್ ಇದೆ ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅಂತ ಇದಿಲ್ಲ, ಅದು ಚೆಕ್ ಬಾಕ್ಸ್ ಮೇಲೆ ಕೊಟ್ಟು ಕರೆಕ್ಟ್ ಅಂತ ಕೊಟ್ಟು ಸೇವ್ ಕೊಟ್ಟರೆ ನೋಡ್ತಾ ಇರ್ಬೋದು ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ ಅಂತ ಕೊಟ್ಟ ತಕ್ಷಣ KYC ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದರೆ ನಾವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರೋದು ಇಲ್ಲಿ 3 ಅಂತ ತೋರಿಸ್ತಾ ಇದೆ. ಆ 3 ಹಂತನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಸ್ಟೆಪ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಯಾವುದೇ ತಪ್ಪಾದು ಮತ್ತೆ ಕರೆಕ್ಟ್ ಮಾಡೋಕ್ಕಾಗೋದಿಲ್ಲ. ನೋಡಿಕೊಂಡು ಓದ್ಕೊಂಡು ಫಸ್ಟೇ ಎಲ್ಲ ಡಾಕ್ಯುಮೆಂಟು ಪಕ್ಕದಲ್ಲಿ ಇಟ್ಕೊಂಡು ಆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ. ಮತ್ತು ನೀವೇನಾದರೂ ಕರೆಕ್ಷನ್ ಮಾಡೋದಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಟೈಮ್ ಇದೆ, ಆ ಒಂದು ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಕರೆಕ್ಟಾಗಿ ಹಾಕಿ. ನಿಮ್ಮ ಕೈಲಿ ಆಗಿದ್ದರೆ ಹಾಕಿ, ಇಲ್ಲಾಂದರೆ ಎಲ್ಲ ಸೈಬರ್ಗೆ ಹೋಗಿ ಕರೆಕ್ಟಾಗಿ ಹಾಕ್ಸಿನಿ ಅಂತ ಹೇಳ್ತಾ ಬನ್ನಿ ಇವಾಗ ಯಾವ ರೀತಿ ಅಪ್ಲೈ ಮಾಡೋಂತ ನೋಡೋಣ. ಇಲ್ಲಿ ಫಸ್ಟ್ ಬಂದರೆ ನಿಮಗೆ ಸ್ಯಾಟ್ ನಂಬರ್ನ ಹಾಕ್ಕೋಬೇಕಾಗುತ್ತೆ. ಸ್ಯಾಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ ಫಸ್ಟ್ ಇಲ್ಲಿ ಸ್ಯಾಟ್ ನಂಬರ್ ಹಾಕ್ಬಿಟ್ಟೆ ಪೂರ್ತಿ ಡೀಟೇಲ್ ಬಂದುಬಿಡುತ್ತೆ. ನಿಮ್ಮ ಸ್ಟೂಡೆಂಟ್ ಹೆಸರಾಗಿರ್ಬೋದು, ಸ್ಟೂಡೆಂಟ್ ಡೇಟ್ ಆಫ್ ಬರ್ತು, ಜೆಂಡರು, ಕರೆಂಟ್ ಕ್ಲಾಸು, ಸ್ಕೂಲ್ ನೇಮು, ಕಾಲೇಜ್ ನೇಮ್ ಆಗಿರ್ಬೋದು, ಗ್ರೇಡ್ ಆಗಿರ್ಬೋದು, ಪ್ರತಿಯೊಂದು ತಂದೆ ತಾಯಿ ಹೆಸರು ಎಲ್ಲ ಬಂದುಬಿಡುತ್ತೆ ಸ್ಯಾಟ್ ನಂಬರಲ್ಲಿ ಎಲ್ಲ ಬರೋದು. ನಾನಿಲ್ಲಿ ಸ್ಯಾಟ್ ನಂಬರ್ ಹಾಕಿ ಇಲ್ಲಿ ಗೆಟ್ ಡೇಟಾ ಅಂತ ಇದ್ದಿಲ್ಲ, ಆ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಹೆಸರು ತೋರಿಸ್ತಾ ಇದೆ. ಇಲ್ಲಿ ಎಷ್ಟೆಲ್ಲ ಕರೆಕ್ಟಾಗಿದೆಯಾ ನೀವು ಅಂತ ಕೇಳ್ತಾ ಇದೆ. ಹೌದು ಒಂದು ಓಕೆ ಅಂತ ಕೊಟ್ಟರೆ ತಕ್ಷಣ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಹೇಳ್ದಾಗೆ ಪ್ರತಿಯೊಂದು ಡೀಟೇಲ್ ಇಲ್ಲೇ ಪೀಚ್ ಆಗಿ ಬಂದಿದೆ. ಈ ಥರ ಎಲ್ಲ ಕರೆಕ್ಟಾಗಿದೆಯಲ್ಲ ಅಂತ ಒಂದ್ಸಲಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕ್ಯಾಸ್ಟು ಇನ್ಕಮ್ ಇಟ್ಕೋಬೇಕಾಗತ್ತೆ, ಆಧಾರ್ ಕಾರ್ಡ್ ಇಟ್ಕೋಬೇಕಾಗತ್ತೆ. ಆಧಾರ್ ಕಾರ್ಡ್ಗೆ ಮೇಯ್ನಾಗಿ ನಿಮ್ಮ ಬ್ಯಾಂಕ್ ಲಿಂಕ್ ಆಗಿರಬೇಕಾಗುತ್ತೆ. ಮಗು ಆಧಾರ್ ಕಾರ್ಡ್ಗೆ ಬ್ಯಾಂಕು ಲಿಂಕ್ ಆಗಿರಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕರೆಕ್ಟಾಗಿದೆ ಅಂತ ಆದಮೇಲೆ ಕೆಳಗಡೆ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತದೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಒಂದು ಸಕ್ಸಸ್ಫುಲ್ ಆಗಿ ಸೇವ್ ಆಗುತ್ತೆ. ಅದಾದಮೇಲೆ ಕೆಳಗಡೆ ನೆಕ್ಸ್ಟ್ ಬಂದರೆ ಪೋಷಕರು ಅನೈರ್ಮಲ್ಯ ವೃತ್ತಿಯ ವಿವರವನ್ನು ತಿಳಿಸಿ ಅಂತ ಇದೆ. ನೀವೇನಾದರೂ
ಇದರಲ್ಲಿ ಪುರಸಭೆಯಲ್ಲಿ ಕೆಲಸ ಮಾಡೋಂಗಿದ್ದೀರಾ ಅಂತ ಇದ್ದರೆ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಅದಾದಮೇಲೆ ಸೇವ್ ಮಾಡಿ. ಸೇವ್ ಅಂತ ಹಾಕಿದ ತಕ್ಷಣ ನೆಕ್ಸ್ಟ್ ನಿಮಗೆ ಸೇವ್ ಆದಮೇಲೆ ಕೆಳಗಡೆ ಬಂದರೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಕೇಳ್ತಾ ಇದೆ, ನಿಮ್ಮ ಜಾತಿ ಮತ್ತು ಇನ್ಕಮ್ ಡೀಟೇಲ್ಸ್ನ ಕೇಳ್ತಾ ಇದೆ. ಅದ್ರ ಬಗ್ಗೆ ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಎಸ್ ಅಂತ ಹಾಕ್ಕೊಡ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಪೂರ್ತಿ ಡೀಟೇಲ್ ಕೊಡಬೇಕಾಗತ್ತೆ. ಎಸ್ ಅಂತ ಕೊಟ್ಟು ಇಲ್ಲಿ ನಿಮ್ಮ ಧರ್ಮ ಯಾವುದು ಅಂತ ಕೇಳ್ತಾ ಇದೆ. ನಿಮ್ಮ ಧರ್ಮ ಯಾವುದು, ನಿಮ್ಮ ಕ್ಯಾಸ್ಟ್ ಯಾವುದು ಅಂತ, ಹಿಂದೂನಾ, ಮುಸ್ಲಿಮು, ಸಿಖ್, ಕ್ರಿಶ್ಚಿಯನ್ನ ಎಲ್ಲ ಕೇಳಿದ್ರೆ ನೀವು ಯಾವ ಕ್ಯಾಸ್ಟ್ ಇದೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಆರ್ ಡಿ ನಂಬರ್ ಅಂತ ಇರುತ್ತಲ್ಲ, ಆರ್ ಡಿ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆರ್ ಡಿ ನಂಬರ್ ಹಾಕಿ ಮತ್ತು ನೆಕ್ಸ್ಟು ಕೆಳಗಡೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತ ಇದ್ದಿಲ್ಲ, ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕ್ಕೊಂಡಿದ್ದೀನಿ. ಕ್ಯಾಸ್ಟ್ ಆದಮೇಲೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಕೂಡ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆಕ್ ಅಂತ ಇದೆಯಲ್ಲ ಕೆಳಗಡೆ ಗ್ರೀನ್ ಬಟನಲ್ಲಿ, ಚೆಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೂರ್ತಿ ಡೀಟೇಲ್ ಬಂದುಬಿಡುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಸೇಮ್ ಟು ಸೇಮ್ ನಿಮ್ಮ ಕ್ಯಾಸ್ಟ್ ಇನ್ಕಮಲ್ಲಿ ಇರಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು, ಸ್ಪೆಲ್ಲಿಂಗ್ ಇಲ್ಲ, ಒಂದು ಇನ್ಶಿಲ್ ಕೊಟ್ಟಿಲ್ಲ ಅಂತಂದ್ರೂ ಕೂಡ ಅಲ್ಲಿ ತೊಗೊಳೋದಿಲ್ಲ. ಅದು ಮತ್ತೆ ವಾಪಸ್ ನೀವು ಚೇಂಜ್ ಮಾಡಿಕೊಂಡೇ ಬರಬೇಕಾಗತ್ತೆ, ಇಲ್ಲಾಂದರೆ ತೊಗೊಳೋದೇ ಇಲ್ಲ. ಕರೆಕ್ಟಾಗಿರಬೇಕು. ಕ್ಯಾಸ್ಟ್ ಇನ್ಕಮು ಆಧಾರ್ ಕಾರ್ಡ್ ಮ್ಯಾಚ್ ಆಗಿರಬೇಕು. ಮತ್ತು ಸ್ಯಾಟಲ್ಲಿ ಕೂಡ ನಿಮ್ಮ ಹೆಸರು ಮ್ಯಾಚ್ ಆಗಿರಬೇಕು. ಮೂರು ಕೂಡ ಡೀಟೇಲ್ ಕರೆಕ್ಟಾಗಿದ್ದೇನೆ ಇದು ಪ್ರೊಸೀಡ್ ಆಗೋದಿಲ್ಲ ಅಂದರೆ ಪ್ರೊಸೀಡ್ ಆಗೋದಿಲ್ಲ. ನೋಡ್ತಾ ಇರ್ಬೋದು, ಹಾಕಿ ಚೆಕ್ ಅಂತ ಕೊಟ್ಟಿದ ತಕ್ಷಣ ಪ್ರತಿಯೊಂದು ಡೀಟೇಲ್ ಇಲ್ಲಿ ಬಂದಿದೆ, ವೆರಿಫೈ ಆಗಿದೆ, ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಎಸ್ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಕರೆಕ್ಟಾಗಿದೆ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಟ್ಟಿದ ತಕ್ಷಣ ಓಕೆ ಸಕ್ಸಸ್ಫುಲ್, ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ ಅಂತ ನಮಗೆ ಮೆಸೇಜ್ ಬಂದಿದೆ. ಓಕೆ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ಮಗು ಡಿಸಬಿಲಿಟಿ ಕೇಳ್ತಾರೆ, ಡಿಸಬಿಲಿಟಿ ಡೀಟೇಲ್ಸ್ ಕೇಳ್ತಾರೆ. ಎಸ್ ಅಂತ ಕೊಟ್ಟರೆ ಡೀಟೇಲ್ಸ್ ಎಲ್ಲ ಕೊಡಬೇಕಾಗುತ್ತೆ. ಯು ಐ ಡಿ ಅಂತ ನಂಬರ್ ಬರುತ್ತೆ, ಅದೆಲ್ಲ ಡೀಟೇಲ್ ಕೊಡಬೇಕಾಗುತ್ತೆ. ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊತಾ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ, ಸಕ್ಸಸ್ಫುಲ್ಲಾಗಿ ಸೇವ್ ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದು ನೋಡ್ತಾ ಇರ್ಬೋದು ಪರ್ಸ್ನಲ್ ಡೀಟೇಲ್ಸ್. ಇಲ್ಲಿ ನಿಮ್ಮ ಅಡ್ರೆಸ್ನ ಕೊಡಬೇಕಾಗತ್ತೆ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಇರುತ್ತೆ, ಪ್ರೆಸೆಂಟ್ ಅಡ್ರೆಸ್ಸೇ ಬೇರೆ ಇರುತ್ತೆ ಅಂದಾಗ ನೀವು ಪ್ರೆಸೆಂಟ್ ಅಡ್ರೆಸ್ನ ನೀವು ಇವಾಗ ಏನಿದ್ದೀರೋ ಆ ಅಡ್ರೆಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಅಲ್ಲಿ ನೀವು ಬೇಕಾದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನಿದೆಯೋ ಅದನ್ನ ಟೈಪ್ ಕೂಡ ಮಾಡಬಹುದು. ನೀಟಾಗಿ ಟೈಪ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಪ್ರತಿಯೊಂದು ಕೂಡ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ನಿಮ್ಮ ಡಿಸ್ಟಿಕ್ ಯಾವುದು, ಮತ್ತು ಯಾವ ತಾಲೂಕು ಸೇರ್ತೀರಾ, ಮತ್ತು ಯಾವ ಅಸೆಂಬ್ಲಿ ಬರುತ್ತೆ, ಮತ್ತು ಪಿನ್ ಕೋಡ್ ಏನು, ಪ್ರತಿಯೊಂದು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಿದೆಯಲ್ಲ ಅಲ್ಲಿ ನಿಮ್ಮ ಅಡ್ರೆಸ್ನ ಟೈಪ್ ಮಾಡ್ಕೋಬೇಕಾಗತ್ತೆ. ಸೇಮ್ ಇದ್ದರೆ ಸೇಮೇ ಟೈಪ್ ಮಾಡ್ಕೊಳ್ಳಿ, ಬೇರೆ ಇದೆ ಬೇರೆ ಟೈಪ್ ಮಾಡಿಕೊಂಡು ಅಲ್ಲೇ ಪೂರ್ತಿಯಾಗಿ ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ನೀವು ಡೊಮೆಸಿಲ್ ಆಫ್ ಕರ್ನಾಟಕ ಅಂತ ಕೇಳ್ತಾರೆ. ಅದು ಡೊಮೆಸಿಲ್ ಆಫ್ ಕರ್ನಾಟಕ ಅಂತ, ನೀವು ಕರ್ನಾಟಕ ರಾಜ್ಯದವರೇನೋ ಅಂತ ಕೇಳ್ತಾ ಇದೆ. ಎಸ್ ಅಂತ ಅಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ನಾನು ಎಸ್ ಅಂತ ಕೊಡ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ನೀವು ಮೇಲೆ ಇರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಇದೆ, ಒಂದ್ಸಲಿ ಚೆಕ್ ಮಾಡ್ಕೊಂಡು ಎಸ್ ಅಂತ ಕೊಡಿ. ಆದಮೇಲೆ ಇಲ್ಲಿ ಸೇವ್ ಅಂತ ಪ್ರೊಸೀಡ್ ಅಂತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಸೇವ್ ಆಗ್ತಾ ಇದೆ. ಸೇವ್ ಆದಮೇಲೆ ಲಾಸ್ಟಿಗೆ ಬಂದು ನೋಡ್ತಾ ಇದ್ದೀವಿ ಗ್ರೀನ್ ಕಲರ್ ಬಟನ್ಗೆ ಪಕ್ಕದಲ್ಲೇ ಇರುತ್ತೆ ಆಪ್ಷನ್. ಏನಾದರೂ ತಪ್ಪಿದೆ ಅಲ್ಲೇ ಎಡಿಟಿಂಗ್ ಮಾಡೋದು, ಇಲ್ಲ ಅಂತಂದರೆ ಮೇಲೆ ಬಂದರೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ ಅದು ಗ್ರೀನ್ ಕಲರಲ್ಲಿ ಬಂದಿದೆ, ನೆಕ್ಸ್ಟ್ಗೆ ಹೋಗ್ಬೋದು. ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ಗೆ ಹೋಗ್ಬೋದು. ರೆಡ್ ಕಲರ್ ಇದ್ದರೆ ನೆಕ್ಸ್ಟ್ಗೆ ಹೋಗೋಕ್ಕಾಗಲ್ಲ. ಇಲ್ಲಾಂದರೆ ವಾಪಸ್ ನೀವು ಇಲ್ಲಿ ಮೇಲೆ ನೋಡೋದಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ಫಸ್ಟ್ ಒಂದು ಗ್ರೀನ್ ಕಲರ್ ಆಗಿದೆ ಅಂದರೆ ಪೂರ್ತಿ ಫಿನಿಶ್ ಆಗಿದೆ, ನೆಕ್ಸ್ಟ್ಗೆ ಹೋಗ್ಬೋದು ಅಂತ ಅಂದ್ಬಿಟ್ಟು. ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಹಾಸ್ಟೆಲ್ ಡೇ ಸ್ಕಾಲರ್ಶಿಪ್ ಅಂತ ಕೇಳ್ತಾ ಇದೆ. ನಿಮ್ಮ ಮಗು ಮನೆಯಿಂದನೇ ಅಂದರೆ ನೀವೇ ಮನೆಯಿಂದನೇ ಹೋಗುತ್ತೆ ಮಗು ಅಂತಂದರೆ ಹೌದು ಅಂತ ಹಾಕಿ, ಇಲ್ಲ ನೀವು ಹಾಸ್ಟೆಲಲ್ಲಿ ಓದ್ತಾ ಇದೆ ಮಗು ಅಂತಂದರೆ ಇಲ್ಲ ಅಂತ ಹಾಕ್ಬಿಟ್ಟು ಸೇವ್ ಕೊಡಿ. ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಸೇವ್ ಅಂತ ಕೊಟ್ಟಿದ್ರೆ ಸಕ್ಸಸ್ಫುಲ್ ಆಗಿ ನಿಮ್ಮ ಡೇಟಾ ಸೇವ್ ಆಗಿದೆ. ಓಕೆ, ಇದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ತಾ ಇರ್ಬೋದು ಇವಾಗ ಗ್ರೀನ್ ಕಲರ್ ಟರ್ನ್ ಆಗಿದೆ, ಅದು ಗ್ರೀನ್ ನೆಕ್ಸ್ಟ್ ಅನ್ನೋ ಬಟನ್ನು. ಫಸ್ಟು ಎಲ್ಲ ರೆಡ್ ಕಲರಲ್ಲಿತ್ತು, ಇವಾಗ ಗ್ರೀನ್ ಆಗಿದೆ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನೆಲ್ಲ ಡೀಟೇಲ್ಸ್ ಎಲ್ಲ ಅಪ್ಲೈ ಮಾಡೋದು ಅಂದರೆ ನಿಮ್ಮ ಸ್ಯಾಟ್ ನಂಬರಿಂದ ಬಂದಿರ್ಬೋದು, ನಿಮ್ಮ ಕ್ಯಾಸ್ಟ್ ಇನ್ಕಮ್, ನಿಮ್ಮ ಅಡ್ರೆಸ್, ಪ್ರತಿಯೊಂದು ಡೀಟೇಲು ಇಲ್ಲೇ ನೋಡ್ತಾ ಇದ್ರು. ಪ್ರತಿಯೊಂದು ಪ್ರೀ ಮೆಟ್ರಿಕ್ದು ನಿಮ್ಮ ಸ್ಕಾಲರ್ಶಿಪ್ ಪ್ರತಿಯೊಂದು ಡೀಟೇಲು ಇಲ್ಲಿ ತೋರಿಸ್ತಾ ಇದೆ. ಕರೆಕ್ಟಾಗಿದೆಯೋ ಇಲ್ವಂತ ಒಂದ್ಸಲಿ ಚೆಕ್ ಮಾಡಿಕೊಂಡು ಇವಾಗೂ ಕೂಡ ನಿಮಗೆ ಚೆಕ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಆಪ್ಷನ್ ಇರುತ್ತೆ. ಇಲ್ಲ ಅಂತಂದರೆ ಆಮೇಲೆ ಇರೋದಿಲ್ಲ. ಇಲ್ಲೇ ಎಲ್ಲ ಕರೆಕ್ಟಾಗಿದೆ ಅಂತ ಆದಮೇಲೆ ಕೆಳಗಡೆ ಚೆಕ್ ಬಾಕ್ಸ್ ನೋಡಿದ್ರೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು
ವೆರಿಫೈ ಎಲ್ಲ ಮಾಡಿಕೊಂಡು ಕೆಳಗಡೆ ಲಾಸ್ಟಲ್ಲಿ ಸಬ್ಮಿಟ್ ಬಟನ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೂರ್ತಿಯಾಗಿ ಸಬ್ಮಿಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಪ್ಲೀಸ್ ಪ್ರಿಂಟ್ ಅಕ್ನಾಲೆಜ್ಮೆಂಟ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತ ಇದೆ. ಇಲ್ಲಿ ಸಬ್ಮಿಟ್ ಓಕೆ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಫೈನಲ್ ಸಬ್ಮಿಷನ್ ಡನ್ ಅಂತ ತೋರಿಸ್ತಾ ಇದೆ. ಇದನ್ನ ನೀವು ಎಡಿಟಿಂಗ್ ಮಾಡೋದಕ್ಕಾಗೋದಿಲ್ಲ, ಫೈನಲ್ ಆಗಿ ಸಬ್ಮಿಷನ್ ಆಗಿದೆ. ಇಲ್ಲಿ ಮೇಲೆ ಬಂತು ಅಂದರೆ ಇಲ್ಲಿ ಪ್ರಿಂಟ್ಔಟ್ ತೊಗೊಳೋದಕ್ಕೆ ಪ್ರಿಂಟ್ ಅಕ್ನಾಲೆಜ್ಮೆಂಟ್ ಅಂತ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ನ ತೊಗೊಳ್ಬೇಕಾಗತ್ತೆ. ಇಲ್ಲಾಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ ಕೂಡ ಮಾಡಿಟ್ಕೋಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಮಗು ಫೋಟೋ ಸಮೇತ ಡೀಟೇಲಾಗಿ ಪೂರ್ತಿಯಾಗಿ ಬರುತ್ತೆ, ಇಲ್ಲಿ ಶೋ ಆಗುತ್ತೆ. ಇಲ್ಲೆಲ್ಲ ಕರೆಕ್ಟಾಗಿದೆ, ಒಂದ್ಸಲಿ ನೋಡಿಕೊಂಡು ನೋಡಿಲ್ಲ ಅಂದರೆ ಫುಲ್ ಸಬ್ಮಿಟ್ ಆಗೋಗಿದೆ. ವೆರಿಫೈ ಮಾಡ್ಕೊಂಡು ಕೆಳಗಡೆ ಪ್ರಿಂಟ್ ಮೇಲೆ ಕೆಳಗಡೆ ಬಂದರೆ ಪ್ರಿಂಟ್ ಅಂತ ಆಪ್ಷನ್ ಇದೆ, ಪ್ರಿಂಟ್ನ ತೊಗೊಬೋದು ನೀವು. ಈ ರೀತಿ ನಿಮ್ಮ ಅಕ್ನಾಲೆಜ್ಮೆಂಟ್ನ ಸ್ಕಾಲರ್ಶಿಪ್ನ ಅಪ್ಲೈನ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅಂದ್ಕೊತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.